ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಆರಂಭಗೊಂಡು ಇನ್ನೂ 1 ವರ್ಷಗಳ ಕಾಲ ಬಾಕಿ ಇದೆ. ಇನ್ನು 1 ವರ್ಷಗಳ ಕಾಲ ಪಂಚಮ ಶನಿ ಬಾಕಿ ಇದೆ ಅಂತಂದಾಗ ನೀವು ಶನೇಶ್ವರನ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಜೊತೆಯಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಬೇಕಾಗ್ತದೆ. ಆಲ್ರೆಡಿ ವೃಶ್ಚಿಕ ರಾಶಿಯವರು ನೀವು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳಿಗೆ ಒಳಪಟ್ಟಿದ್ದೀರಿ. ಪಂಚಮ ಶನಿ ಆದ್ದರಿಂದಾಗಿ ಬಹಳಷ್ಟು ನೀವು ಮಾಡದೇ ಇರುವ ತಪ್ಪನ್ನು ನಿಮ್ಮ ಮೇಲೆ ಹಾಕಿ ಬಹಳ ಶತ್ರುತ್ವವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ. ಅಂದರೆ ನೀವು ಎಲ್ಲಿ ಜಾಬ್ ಮಾಡ್ತಿದ್ರೋ ಅಲ್ಲಿ ನೀವು ಮಾಡದೇ ಇರೋ ತಪ್ಪನ್ನ ನಿಮ್ಮ ಮೇಲೆ ಹಾಕಿ ನೀವೇನಕ್ಕೂ ಕೆಲಸಕ್ಕೆ ಬರೋದಿಲ್ಲ, ಯು ಆರ್ ಯೂಸ್ಲೆಸ್ ಅನ್ನೋ ಥರ ನಿಮ್ಮನ್ನು ಪ್ರೊಜೆಕ್ಟ್ ಮಾಡಿ ನಿಮಗೆ ಒಂದು ಸ್ಯಾಲ್ರಿ ಹೈಕ್ ಸಿಗದಂಗೆ, ನಿಮಗೊಂದು ಪ್ರಮೋಷನ್ ಸಿಗದಂಗೆ, ನಿಮಗೊಂದು ಒಳ್ಳೆ ಹೆಸರು ಬರೆದಿರಂಗೆ ನಿಮ್ಮ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ವೃಶ್ಚಿಕ ರಾಶಿಯವ್ರದಂತೂ ಬಹಳ ಕೆಟ್ಟದಾಗಿದೆ ಟೈಮು. ಬಹಳ ಮೇಲಿಂದ ಮೇಲೆ ರಕ್ಷಣೆಯ ಅವಶ್ಯಕತೆ ಜಾಸ್ತಿ ಆಗಿಬಿಟ್ಟಿದೆ ಅವರಿಗೆ. ಸೊ ನಾನು ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶನೇಶ್ವರನ ಆರಾಧನೆಯ ಜೊತೆಯಲ್ಲಿ ಮತ್ತೊಂದು ಆರಾಧನೆಯ ವಿಶೇಷತೆ ಅಂದರೆ 2 ಕಾಂಬಿನೇಷನ್ ದೇವತೆಗಳ ಆರಾಧನೆ ಬಗ್ಗೆ ತಿಳಿಸ್ತೇನೆ. ಯಾಕೆಂದರೆ ನೀವು ಪಂಚಮ ಶನಿಯಿಂದ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಬಾಧೆ ಉಂಟಾಗಿದ್ದಲ್ಲಿ, ಪಂಚಮ ಶನಿಯಿಂದ ನಿಮಗೆ ಮಾಟಮಂತ್ರ ಶತ್ರುಬಾಧೆ ಈ ಥರದ ಸಮಸ್ಯೆಗಳು ಜಾಸ್ತಿ ಆಗಿದ್ದಲ್ಲಿ, ಪಂಚಮ ಶನಿಯಿಂದ ನಿಮಗೆ ಬೇರೆ ಬೇರೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆ ತುಂಬ ಜಾಸ್ತಿ ಆಗ್ತಾ ಇದ್ದಲ್ಲಿ, ಪಂಚಮ ಶನಿಯಿಂದ ಯಾವುದೇ ರೀತಿ ಸಮಸ್ಯೆ ನೀವು ಎದುರಿಸ್ತಾ ಇದ್ರು ಕೂಡ ವೃಶ್ಚಿಕ ರಾಶಿಯವರು ಈ ವಿಡಿಯೋ ಬಹಳ ಇಂಪಾರ್ಟೆಂಟು. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 3 ಬೇರೆ ಬೇರೆ ಆರಾಧನೆಗಳನ್ನು ತಿಳಿಸ್ತೇನೆ ನಾನು ನಿಮಗೆ. ಅಂದರೆ ಶನಿಯ ಒಟ್ಟಿಗೆ ನಿಮಗೆ ಯಾವ ಸಮಸ್ಯೆ ಆಗ್ತದೆ, ಶನಿಯೊಟ್ಟಿಗೆ ಯಾವ ದೇವರ ಆರಾಧನೆ ಮಾಡ್ಕೊಳ್ಬೇಕು, ಈ ಥರ ತಿಳಿಸ್ತೇನೆ ನಾನು. ದಯವಿಟ್ಟು ತುಂಬ ಇಂಪಾರ್ಟೆಂಟ್ ವಿಡಿಯೋ ವೃಶ್ಚಿಕ ರಾಶಿಯವರಿಗೆ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ನೀವು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂದರೆ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಓಂ ಶಂ ಶನೇಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು. ಬಹಳ ಮುಖ್ಯ. ಶನೇಶ್ವರ ಅಲ್ಲ, ಶನೇಶ್ಚರ. ಶನೈಹಿ ಚರತಿ, ನಿಧಾನವಾಗಿ ಚಲಿಸುವವನು ಅಂತ. ಸೊ ಈಗ ಪಂಚಮ ಶನಿಯಿಂದಾಗಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ನಿಮಗೆ? ಒಂದು, ಶತ್ರು ಬಾಧೆಗಳು ತುಂಬ ಆಗ್ತಾ ಇದೆ ಗುರುಗಳೇ. ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ ಶತ್ರುಗಳು. ಮಾಟಮಂತ್ರ ಮಾಡಿಸೋಕೋದು ಅಥವಾ ಜಗಳ ಮಾಡೋದು, ಮೈ ಮೇಲೆ ಬಂದರೆ ಈಗ ಏನಾಗುತ್ತೆ, ಎದುರಿ ನಿಮ್ಮ ಹತ್ರ ಕಿತ್ತಾಡಲಿಕ್ಕೆ ಬಂದುಬಿಡ್ತಾರೆ. ಅಂದರೆ ಎಲ್ಲಿ ನೀವು ಕೆಲಸ ಮಾಡ್ತಾಯಿದ್ರೋ, ಜಾಬ್ ಮಾಡ್ತಿದ್ರೋ ಅಲ್ಲಿ ನಿಮ್ಮ ಹತ್ರ ಜಗಳ ಮಾಡೋದು, ನೀವು ಬಿಸ್ನೆಸ್ ಮಾಡ್ತಿದ್ರೋ ಅಲ್ಲಿ ನಿಮ್ಮ ಹತ್ರ ಜಗಳ ಮಾಡೋದು, ನಿಮಗೆ ಏಳಿಗೆ ಆಗದಿರಂಗೆ ಎಲ್ಲ ಏನೇನೋ ಸಮಸ್ಯೆಗಳು ಕೊಡೋದು, ಎಲ್ಲ ಸಮಸ್ಯೆ ಮಾಡ್ತಿದ್ದಾರೆ. ಅಂದರೆ ನೀವು ಆಗ ಶನೇಶ್ವರ, ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಶನೇಶ್ವರನ ಮಂತ್ರ ಕೊಡ್ತೇನೆ. ಅದರ ಜೊತೆಯಲ್ಲಿ ನೀವು ಶತ್ರು ನಿಗ್ರಹ ವಾರಾಹಿ ಮಂತ್ರದ ಒಂದು ಜಪವನ್ನು ಮಾಡಬೇಕು. ಈ ವಿಡಿಯೋ ಎಂಡಲ್ಲಿ ಕೊಡ್ತೇನೆ ನಾನು. ನಿಮಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಇದೆ, ಕೋರ್ಟು ಕಚೇರಿ ಸಮಸ್ಯೆಗಳು ತುಂಬ ಜಾಸ್ತಿ ಇದೆ, ಹೊಡಿಲಿಕ್ಕೆ ಬರ್ತಾರೆ, ಜಗಳ ಮಾಡಲಿಕ್ಕೆ ಬರ್ತಾರೆ, ಮೈ ಮೇಲೆ ಬಿಡ್ತಾರೆ ಅಂತಂದಾಗ ನಿಮಗೆ ಶತ್ರು ನಿಗ್ರಹ ವಾರಾಹಿ, ಶನೇಶ್ವರನ ಜೊತೆಯಲ್ಲಿ ಶತ್ರು ನಿಗ್ರಹ ವಾರಾಹಿ ತುಂಬ ಚೆನ್ನಾಗಿ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲ ನಿಮಗೆ ಮಾಟ ಮಂತ್ರ ಜಾಸ್ತಿ ಆಗಿಬಿಟ್ಟಿದೆ, ರಕ್ಷಣೆ ಬೇಕಾಗಿದೆ, ದೃಷ್ಟಿ ಜಾಸ್ತಿ ಆಗಿಬಿಡ್ತಾ ಇದೆ, ತುಂಬ ದೃಷ್ಟಿ ಆಗ್ತಾ ಇದೆ, ರಕ್ಷಣೆ ಬೇಕಾಗಿದೆ. ದೃಷ್ಟಿಯಿಂದಾಗಿ ಪ್ರಮೋಷನ್ ಸಮಸ್ಯೆ, ದೃಷ್ಟಿಯಿಂದಾಗಿ ನೆಮ್ಮದಿಯಿಂದ ನಿಮ್ಮ ಕೆಲಸ ನೀವು ಮಾಡ್ಕೊಳಕ್ಕಾಗ್ತಾಯಿಲ್ಲ, ದೃಷ್ಟಿಯಿಂದ ನಿಮಗೆ ಏಳಿಗೆ ಇಲ್ಲ, ದೃಷ್ಟಿಯಿಂದ ತುಂಬ ಲಾಸು, ಹಿನ್ನಡೆ. ಸೊ ರಕ್ಷಣೆ ತುಂಬ ಅವಶ್ಯಕತೆ ನನಗೆ ಫೀಲ್ ಆಗ್ತಾಯಿದೆ, ನಂಗೆ ಆ ರಕ್ಷಣೆ ಬೇಕು ಅಂತ ಫೀಲ್ ಆಗ್ತಾ ಇದೆ ಅಂತ ನೀವು ಮುಂದೆ ಆದರೆ ಶನೇಶ್ವರನ ಜೊತೆಗೆ, ಶನೇಶ್ವರನ ಆರಾಧನೆಯ ಜೊತೆಯಲ್ಲಿ, ಶನೇಶ್ವರನ ಜೊತೆಯಲ್ಲಿ ಬಹುಮುಖ್ಯವಾಗಿ ನೀವು ರಕ್ಷಾಕರ ಸುದರ್ಶನನ ಆರಾಧನೆ ಮಾಡ್ಕೊಳ್ಬೇಕು. ಈ ವಿಡಿಯೋ ಎಂಡಲ್ಲಿ ನಾನು ರಕ್ಷಾಕರ ಸುದರ್ಶನ ಮಂತ್ರವನ್ನು ತಿಳಿಸ್ತೇನೆ. ಸೊ ನಿಮಗೆ ರಕ್ಷಣೆ ಅವಶ್ಯಕತೆ ಇದ್ದಲ್ಲಿ ಶನೇಶ್ವರನ ಆರಾಧನೆ ಜೊತೆಗೆ ರಕ್ಷಾಕರ ಸುದರ್ಶನ ಮಂತ್ರ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು. ಸೊ ರಕ್ಷಾಕರ ಸುದರ್ಶನ ನಿಮಗೆ ರಕ್ಷಣೆಯನ್ನು ಕೊಡ್ತಾನೆ ಯಾವಾಗಲೂ ಸಹ. ಶನೇಶ್ವರನ ಆರಾಧನೆಯಿಂದ ಪಂಚಮ ಶನಿ ಪೀಡೆ ಪರಿಹಾರವಾಗಿ ರಕ್ಷಾಕರ ಸುದರ್ಶನ ಮಂತ್ರ ಜಪದಿಂದ ರಕ್ಷಣೆ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸೊ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲವರಿಗೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯಿಂದಾಗಿ ಆರೋಗ್ಯ ಬಾಧೆ ಆಗ್ತಾ ಇರುತ್ತೆ. ಮೇಲಿಂದ ಮೇಲೆ ಆರೋಗ್ಯ ಬಾಧೆ ಆಗ್ತಾನೆ ಇರುತ್ತೆ. ಒಳ್ಳೆ ಡಾಕ್ಟರ್ ಸಿಗಲ್ಲ, ಒಳ್ಳೆ ಔಷಧಿ ಸಿಗಲ್ಲ, ತಗೊಂಡ್ರೆ ಏನೋ ರಿಯಾಕ್ಷನ್ ಆಗಿಬಿಡುತ್ತೆ, ಮತ್ತೊಂದೇನೋ ಸಮಸ್ಯೆಗಳು. ಸೊ ಇವ್ರು ಏನು ಮಾಡಬೇಕು, ನೀವು ವೃಶ್ಚಿಕ ರಾಶಿಯವರಾಗ ಶನೇಶ್ವರನ ಆರಾಧನೆಯ ಜೊತೆಯಲ್ಲಿ ನೀಲಕಂಠ ಮಂತ್ರ ಅಂತ ಕೊಡ್ತೀನಿ. ಒಂದು ವಿಷವನ್ನು ಕೂಡ ತೆಗೆದಕ್ಕಂಥ ಒಂದು ಶಕ್ತಿ. ಸೊ ಅದರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಅಂಶಗಳನ್ನು ತೆಗೆಯುವಂಥ ನೀಲಕಂಠ ಮಂತ್ರ
ಈ ವಿಡಿಯೋ ಎಂಡಲ್ಲಿ ಕೊಡ್ತೀನಿ ಅದನ್ನು ಸಹ. ಸೊ ನೀವು ಶನೇಶ್ವರನ ಮಂತ್ರ ಜೊತೆಗೆ ನೀಲಕಂಠ ಮಂತ್ರವನ್ನು ಜಪ ಮಾಡೋದ್ರಿಂದ, ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮಗೇನಾಗ್ಬಿಡುತ್ತೆ, ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆ ಔಷಧಿಗಳು ಸಿಗುತ್ತೆ, ಔಷಧಿಗಳು ಚೆನ್ನಾಗಿ ಕೆಲಸ ಮಾಡುತ್ತೆ, ಬೇಗ ರಿಕವರ್ ಆಗ್ತೀರಾ. ಸೊ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕು, ಔಷಧಿ ತೊಗೊಳ್ಳೇಬೇಕು, ಎಲ್ಲದೂ ಮಾಡಲೇಬೇಕು ಬೆಚ್ಚಗೆ. ಆದರೆ ಜೊತೆಗಲ್ಲೇ ನೀವು ಶನೇಶ್ವರನ ಆರಾಧನೆ, ನೀಲಕಂಠ ಮಂತ್ರ ಆರಾಧನೆ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಂಬಿನೇಷನ್ ನಿಮ್ಮ ಆರೋಗ್ಯ ಬಾಧೆಯನ್ನು ಪರಿಹಾರ ಮಾಡಿಕೊಡುತ್ತೆ. ಸೊ ಈ ಕಾಂಬಿನೇಷನ್ಗಳಿದೆಯಲ್ಲ, ಶನಿ ಜೊತೆಗೆ ಶತ್ರು ನಿಗ್ರಹ ವಾರಾಹಿ, ಶನಿ ಜೊತೆಗೆ ರಕ್ಷಾಕರ ಸುದರ್ಶನ, ಶನಿ ಜೊತೆಗೆ ನೀಲಕಂಠ ಮಂತ್ರ, ಈ ಕಾಂಬಿನೇಷನ್ನು ನಿಮ್ಮ ಪಂಚಮ ಶನಿಯಿಂದ ಉಂಟಾಗುವ ವಿವಿಧ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಪರಿಹಾರ ಕೊಡುತ್ತೆ. ಇಲ್ಲ ಅಂತಂದರೆ ನಿಮಗೋಸ್ಕರ ನಾವು ವಿಶೇಷವಾಗಿ ದೇವತಾರಾಧನೆಯನ್ನು ಮಾಡಿ ವಿಶೇಷವಾದಂಥ ಪರಿಹಾರ ಪ್ರಸಾದವನ್ನು ಕೊಡ್ತಾ ಇದ್ದೇನೆ. ಅದ್ರ ಬಗ್ಗೆಯೂ ಸಹ ತಿಳಿಸ್ತೇನೆ ನಾನು ನಿಮಗೆ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ, ನಿಜ ಜ್ಯೇಷ್ಠ ಅಮಾವಾಸ್ಯೆ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈ ಕಾಂಬಿನೇಷನ್ ಅಲ್ಲೇ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ರಕ್ಷಾಕರ ಸುದರ್ಶನ ಹವನ. ನಾನು ಈಗ ವಿಡಿಯೋ ಎಂಡಲ್ಲಿ ನಿಮಗೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಹೇಳ್ತೇನಲ್ಲ, ಆ ಮಂತ್ರದಿಂದ ಹೋಮವನ್ನೇ ಮಾಡ್ತೇವೆ ನಾವು. ರಕ್ಷಾಕರ ಸುದರ್ಶನ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ರಕ್ಷಣೆಗೋಸ್ಕರ. ರಕ್ಷಾಕರ ಸುದರ್ಶನ ಮಂತ್ರ ಹವನ ಸಹಿತ ವಿಶೇಷವಾಗಿ ನಾವು ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಅದ್ಭುತವಾಗಿರತಕ್ಕಂಥ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಹಿ ಹೋಮ, ರಕ್ಷಾಕರ ಸುದರ್ಶನ ಹೋಮ, ಶನಿ ಶಾಂತಿ ಸಹಿತ ಇನ್ನು ನೀಲಕಂಠ ಮಂತ್ರ ಹೋಮಗಳನ್ನೆಲ್ಲ ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಈ ಕೃಷ್ಣ ತುಳಸಿ ಮಾಲೆ ನೋಡಿ, ಮಹಾವಿಷ್ಣುವಿನ, ಅದರಲ್ಲೂ ಏನು ತುಳಸಿ, ಕೃಷ್ಣ ತುಳಸಿ. ಈಗ ನಿಮಗೆ ತುಳಸಿ ಮಾಲೆ ಲಕ್ಷ್ಮೀ ಸಾನ್ನಿಧ್ಯವಾಗಿ ನಿಮಗೆ ಒಂದು ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಟ್ರೆ ಮಹಾವಿಷ್ಣುವಿನ ಒಂದು ಸಾನ್ನಿಧ್ಯದಲ್ಲಿ, ಅದೇ ಜೊತೆಗೆ ಕೃಷ್ಣ ತುಳಸಿ ಇದೆಯಲ್ಲ, ನೆಗೆಟಿವ್ ರಿಮೂವ್ ಮಾಡ್ಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ರಕ್ಷಾಕರ ಸುದರ್ಶನ ಮಂತ್ರದಲ್ಲಿ ಅಭಿಮಂತ್ರಿತ ಈ ಕೃಷ್ಣ ತುಳಸಿ ಮಾಲೆ ಇದೆಯಲ್ಲ, ಇದರ ಧಾರಣೆಗೆ ಅದ್ಭುತವಾದ ರಕ್ಷಣೆಯನ್ನು ಕೊಡುತ್ತೆ. ನಿಮ್ಮ ರಕ್ಷಣೆಗೋಸ್ಕರ, ಸದಾ ಸರ್ವದಾ ನಿಮ್ಮ ರಕ್ಷಣೆಗೋಸ್ಕರ ಇದನ್ನು ಧಾರಣೆ ಮಾಡ್ಕೊಳ್ಬೋದು. ಜೊತೆಗಲ್ಲಿ ನಾವು ಶನಿ ಶಾಂತಿ ಹೋಮದಲ್ಲೂ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅದಕ್ಕೆ ಇದು ಕಾಂಬಿನೇಷನ್. ಮಂಗಳವಾರ ಅಮಾವಾಸ್ಯೆ ರಕ್ಷಾಕರ ಸುದರ್ಶನ ಹೋಮನ ಸಹಿತವಾಗಿ ಶನಿಶಾಂತಿ ಹೋಮದಲ್ಲಿ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಅವತ್ತಿನ ದಿವಸ ಲೈವಲ್ಲಿ ನಾನೇ ಸ್ವತಃ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವುದನ್ನು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ವಿಶೇಷವಾಗಿ ರಕ್ಷಾಕರ ಸುದರ್ಶನ ಹವನ, ಶನಿಶಾಂತಿ ಹವನ, ಆಮೇಲೆ ಶತ್ರು ನಿಗ್ರಹ ವಾರಾಹಿ ಮಂತ್ರ ಹವನ, ನೀಲಕಂಠ ಮಂತ್ರ ಹವನ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಗುರುಶಾಂತಿ ಶನಿಶಾಂತಿ ಎಲ್ಲ ಹವನಗಳಲ್ಲಿ ನವಗ್ರಹ ಶಾಂತಿಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ದಯವಿಟ್ಟು ತಡ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕ್ಯಾಪ್ ಹಾಕಿ ಚಂದ ಮಾಡಿ ತಯಾರು ಮಾಡಿಸಿದ್ದೇನೆ. ಇದನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ನೀವು ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಸಹ ಖಂಡಿತವಾಗಿ ಅನುಕೂಲವಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಏನು ಗೊತ್ತಿದೆ ಅದು ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಬಿಡಿ ಸಂಕಲ್ಪ ಸೇವೆಗೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಲಿ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈಗ ನಾನು ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಕೇಳಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಕಪರ್ದಿನೇ ನೀಲಕಂಠಾಯ
कालकूटविषभक्षणाय हुं फट् नीलकण्ठाय स्वाहा ॐ प्रों नीं टः